Good morning, students. Welcome to your social science class. See, in the last class we discussed about post-Rigvedic life. In that we discussed about social life and also economic life. Today we are going to discuss about the political system of post-Rigveda. See, at the time of post-Rigveda, there is a tremendous change took place in the political system. Because at the time of post-Rigveda, already we are going to get such a kingdoms like Kuru, Panchala and Vasha are the regions of east geographical areas, southeast geographical areas. Okay, so at the time of post-Rigveda, the southeast geographical areas are become the inhabited of such a dynasties like Kuru, Panchala, Vasha and even the Husains and others. So, especially the Kurukshetra is the habitat of Kuru, and we are going to get such a administration in that place. And even we are going to get Anga and Magadha. See, Anga and Magadha is also one of the most important kingdoms we are going to get in the Bihar. So that is also the East Bihar. East part ali baruvantaha ಭಾಗದಲ್ಲಿ we are going to get such a wonderful kingdoms, that is Anga and Magadha. See, especially they at the time the people they are living at that particular geographical areas and they settle down in that places. Southeast ಪ್ರದೇಶಗಳು ಏನು ಬರುತ್ತೆ, ಎಸ್ಪೆಷಲಿ ಉತ್ತರ ಪ್ರದೇಶ್, ಹರಿಯಾಣ ಆ್ಯಂಡ್ ಸೌತ್ ಪಾರ್ಟ್ ಆದಂಥ ಪಂಜಾಬಿನ ಭಾಗದಲ್ಲಿ ಈ ಎಲ್ಲ ಮನೆತನಗಳನ್ನು ನಾವು ನೋಡಬಹುದು. And the tribes which were considered as the enemies of the sages or the Aryans, that is they are Kundaras. ಏನು ಆರ್ಯನ್ಸ್ಗೆ ಎನಿಮೀಸ್ ಆಗಿ ಬಂದಂತಹ ಒಂದು ಜನಾಂಗ ಯಾವುದು ಅಂದರೆ ಕುಂಡರಾಸ್, ಆ್ಯಂಡ್ ದೇ ಆರ್ ಕನ್ಸಿಡರ್ ಆಸ್ ಎ ಅನ್ಟಚಬಲ್ಸ್. ಏನು ಆ ಒಂದು ಸೌತ್ ಈಸ್ಟ್ ಪಾರ್ಟಲ್ಲಿ ಕಂಡು ಬಂದಂತಹ ಏನು ಬುಡಕಟ್ಟು ಜನಾಂಗದವರು ಏನಿದ್ದಾರೆ ಅವರನ್ನು ಕುಂದರಾಸ್ ಅಂತ ಕರೀತಾರೆ. ಆ್ಯಂಡ್ ದೇ ಕನ್ಸಿಡರ್ ಆಸ್ ಎ ಅನ್ಟಚಬಲ್ಸ್ ಆ್ಯಂಡ್ ದೇ ಆರ್ ದ ಎನಿಮೀಸ್ ಆಫ್ ಆರ್ಯನ್ಸ್. ಆ್ಯಂಡ್ ದ ಪೀಪಲ್ ಆರ್ ನಾಟ್ ಆ್ಯಂಡ್ these people are not at all ready to accept the lifestyle of Aryans or the language, and they are not at all interested or they are not at all influenced by the Aryans. ಸೊ ತಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು, ಆರ್ಯನ್ಸ್ ಥರ ನಾವು ಲೈಫ್ ಸ್ಟೈಲನ್ನು ಮಾಡಬೇಕು ಅಥವಾ ಲ್ಯಾಂಗ್ವೇಜನ್ನು ಕಲಿಬೇಕು ಅಂಥೇಳಿ ಇವ್ರಿಗೆ ಇಂಟ್ರೆಸ್ಟ್ ಬರಲೇ ಇಲ್ಲ. ಹಾಗಾಗಿ ಇವರನ್ನು ಅನ್ಟಚಬಲ್ಸ್ ಅಂಥೇಳಿ ಕರೆದ್ರು. ಆ್ಯಂಡ್ ದ ಅರೈವಲ್ ಆಫ್ ಇಂಡೋ ಆರ್ಯನ್ಸ್ ಟು ದ ಬ್ಯಾಂಕ್ ಆಫ್ ರಿವರ್ ಗಂಗಾ ಆ್ಯಂಡ್ ದ ಸಿಟ್ರನ್ಸ್ ಆರ್ ದ ಇಂಡಿಯನ್ ಬಾರ್ಡರ್ ಆ್ಯಂಡ್ ವೆಸ್ಟ್ ಪಂಜಾಬ್ ಡ್ಯೂ ಟು their invention. See, when they came towards ಗಂಗಾ ರಿವರ್, ಏನು ಅವರು ಸಟ್ಲೇಜ್ ಸಿಂಧು ಏರಿಯಾದಲ್ಲಿ ಇದ್ದಂತಹ ಆರ್ಯನ್ಗಳು ಆ ನದಿಗಳು ಡ್ರೈಡ್ ಆಗಿ ದೇ ಮೂವ್ ಟುವರ್ಡ್ಸ್ ಗಂಗಾ. ಬಟ್ ಅಟ್ ದಟ್ ಟೈಮ್ ದ ಪರ್ಟಿಕ್ಯುಲರ್ ಟ್ರೈಬಲ್ ಪೀಪಲ್ ದೇ ಆರ್ ಲಿವಿಂಗ್ ಇನ್ ದಟ್ ಪ್ಲೇಸಸ್. ಅರ್ಥ ಮಾಡ್ಕೊಳ್ಳಿ, ಏನು ಸಿಂಧು ಮತ್ತು ಸಟ್ಲೇಜ್ ನದಿಗಳು ಬತ್ತಿ ಹೋಗಿದ್ರಿಂದ ಆರ್ಯನ್ಸ್ ಏನು ಮಾಡಿದರು, ಸ್ವಲ್ಪ ಸೌತ್ ಭಾಗಕ್ಕೆ ಬರ್ತಾರೆ, ಅದು ಗಂಗಾ ರಿವರಿನ ಅಕ್ಕಪಕ್ಕದ ಪ್ರದೇಶಗಳು. ಸೊ ಆ ಇಂಡೋ ಆರ್ಯನ್ಸ್ ಅಲ್ಲಿಗೆ ಬರುವಾಗ ಆಲ್ರೆಡಿ ಆ ಗಂಗಾ ರಿವರಿನ ಅಕ್ಕಪಕ್ಕ ಒಂದಷ್ಟು ಟ್ರೈಬಲ್ ಪೀಪಲ್ ಜೀವನ ಮಾಡ್ತಾ ಇದ್ರು. ಸೊ ಆ ಇಂಡೋ ಆರ್ಯನ್ಸ್ ಏನು ಮಾಡಿದರು, ದೇ ಡಿಫಿಟೆಡ್ ದಟ್ ಟ್ರೈಬಲ್ ಪೀಪಲ್ ಆ್ಯಂಡ್ ದೇ ಓವರ್ಕಮ್ ಫ್ರಮ್ ದಟ್ ಪ್ಲೇಸ್ ಬಿಕಾಸ್ ದ ಆರ್ಯನ್ಸ್ ಆರ್ ಆಲ್ರೆಡಿ ಸ್ಟಾರ್ಟೆಡ್ ದ ಯೂಸಿಂಗ್ ಆಫ್ ಐರನ್ ಟೂಲ್ಸ್. ಸೊ ಇಂಡೋ ಆರ್ಯನ್ಸ್ ಏನು ಮಾಡಿದರು, ಆಲ್ರೆಡಿ ಏನು ಐರನ್ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಿದ್ದರಿಂದ ಈಸಿಯಾಗಿ ಅಲ್ಲಿದ್ದಂತಹ ಟ್ರೈಬಲ್ ಪೀಪಲನ್ನು ಸೋಲಿಸಿ ಇವರು ಆಡಳಿತಕ್ಕೆ ಬರ್ತಾರೆ. ಆ್ಯಂಡ್ ದ ಇಂಪ್ರೂವ್ಡ್ ಮಿಲಿಟರಿ ಪವರ್ ಆಫ್ ವೇದಿಕ್ ಟ್ರೈಬ್ಸ್ ಹೆಲ್ಪ್ಡ್ ದೆಮ್ ಟು ಎಕ್ಸ್ಟ್ಯಾಂಡ್ ದೇರ್ ಕಿಂಗ್ಡಮ್ ಜಿಯೋಗ್ರಫಿಕಲ್ ಲಿಮಿಟ್ಸ್. ಯಾವಾಗ ಅವರಲ್ಲಿ ಮಿಲಿಟರಿ ಪವರ್ ಜಾಸ್ತಿ ಆಯಿತು, ಯಾರಲ್ಲಿ? ಇಂಡೋ ಆರ್ಯನ್ಸಲ್ಲಿ. ಸೊ ಯಾವಾಗ ಇಂಡೋ ಆರ್ಯನ್ಸಲ್ಲಿ ಪವರ್ ಜಾಸ್ತಿ ಆಯಿತು, ಮಿಲಿಟರಿ ಪವರ್, ದೇ ಸ್ಟಾರ್ಟೆಡ್ ಎಕ್ಸ್ಪ್ಯಾನ್ಷನ್. ಅಕ್ಕಪಕ್ಕದ ಪ್ರದೇಶಗಳನ್ನೆಲ್ಲ ಸೋಲಿಸ್ತಾ ಬಂದರು. ಆ್ಯಂಡ್ ಆಸ್ ಅ ರಿಸಲ್ಟ್ ಪವರ್ಫುಲ್ ಕಿಂಗ್ಶಿಪ್ ಎಮರ್ಜ್. ಕಿಂಗ್ ಅನ್ನೋ ಕಾನ್ಸೆಪ್ಟ್ ಬಂತು. ಅಲ್ಲಿವರೆಗೆ ಬರೀ ಲೀಡರ್ ಅಥವಾ ರಾಜನ್ ಅಂಥೇಳಿ ಟ್ರೈಬಲ್ ಪೀಪಲಲ್ಲಿ ಕರಿತಾ ಇದ್ರು. ಆದರೆ ವೆನ್ ದೇ ಎಕ್ಸ್ಪ್ಯಾನ್ಷನ್ ದರ್ ಕಿಂಗ್ಡಮ್, ತುಂಬ ವಾಸ್ಟಾಗಿ ಯಾವಾಗ ಸಾಮ್ರಾಜ್ಯ ಆಯಿತು, ದ ಕಾನ್ಸೆಪ್ಟ್ ಕೇಮ್ ಟು ಪವರ್, ದಟ್ ಈಸ್ ಕಿಂಗ್. ರಾಜ ಅನ್ನುವಂಥ ಒಂದು
ಅಭಿಪ್ರಾಯ ಬಂತು. And they declared that king is equal to God, or king is the representative of God ಅಂಥೇಳಿ ಹೇಳಿದರು. And there is a sentence that is, the one who rules all is like a God in the human form. ಯಾವೊಬ್ಬ ವ್ಯಕ್ತಿ ಎಲ್ಲ ಪವರ್ಗಳನ್ನು ಇಟ್ಕೊಂಡು ಆಡಳಿತವನ್ನು ಮಾಡ್ತಾನೆ, ಅವನು ಮನುಷ್ಯ ರೂಪದಲ್ಲಿರುವಂತಹ ದೇವರು ಅಂತೇಳಿ ಡಿಕ್ಲೇರ್ ಮಾಡಿದರು. ಸೊ ಬಿಕಾಸ್ ಆಫ್ ದ್ಯಾಟ್ ದ ಪೀಪಲ್ ಸ್ಟಾರ್ಟೆಡ್ ಗಿಫ್ಟಿಂಗ್ ಟು ದ ಕಿಂಗ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ದೇ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ದ ಕಿಂಗ್ಸ್. ಯಾವಾಗ ರಾಜ ದೇವರ ಪ್ರತಿರೂಪ ಅಂತ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಜನರಲ್ಲಿ ಒಂದು ಭಕ್ತಿ ಬಂತು. ಒಂದು ರಾಜನ ಕಂಡ್ರೆ ಒಂದು ಭಯ, ಭಕ್ತಿ ಮತ್ತು ಗೌರವ. ಸೊ ಅವನು ಏನು ಕೇಳಿದ್ರು ಕೊಡಬೇಕು, ಅವನಿಗೆ ಗಿಫ್ಟ್ಗಳನ್ನು ಕೊಡಬೇಕು, ಅವ್ನು ಚೆನ್ನಾಗಿರಬೇಕು ರಾಜ, ಯಾಕಂದರೆ ಅವನು ದೇವ್ರ ಥರ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಆಯಿತು. ಹಾಗಾಗಿ ದ ವೆಲ್ತ್ ಇಸ್ ಸ್ಟಾರ್ಟೆಡ್ ಅಕ್ಯುಮುಲೇಟಿಂಗ್. ಸಾಕಷ್ಟು ಕಾಮನ್ ಪೀಪಲ್ ಏನಿದ್ದಾರೆ ಅವ್ರ ಹತ್ರ ಇದ್ದಂಥ ಎಲ್ಲ ವೆಲ್ತ್ಗಳನ್ನು ರಾಜನಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಗಾಗಿ ಕಿಂಗ್ ಬಿಕಮ್ ವೆರಿ ಪವರ್ಫುಲ್ ಬಿಕಾಸ್ ದ ಕಿಂಗ್ಸ್ ಆರ್ ಈಕ್ವಲ್ ಟು ಗಾಡ್ ಆರ್ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಅಂತ ಹೇಳಿ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಕಾಮನ್ ಪೀಪಲ್ ಆರ್ ಸ್ಟಾರ್ಟೆಡ್ ಗಿವಿಂಗ್ ರೆಸ್ಪೆಕ್ಟ್ ಟು ದ ಕಿಂಗ್ ಆ್ಯಂಡ್ ದೇ ಸ್ಟಾರ್ಟೆಡ್ ಗಿಫ್ಟಿಂಗ್ ಆಫ್ ವೆಲ್ತ್ ಆ್ಯಂಡ್ ಅದರ್ ಆಲ್ಸೋ. ಆ್ಯಂಡ್ ದ ವೆಲ್ಫೇರ್ ಆಫ್ ದ ಕಿಂಗ್, ರಾಜ ಚೆನ್ನಾಗಿರಬೇಕು, ರಾಜನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಇವನ್ ದೇ ಸ್ಟಾರ್ಟೆಡ್ ದ ಯಾಗಸ್ ಆಫ್ ಯಾಗ. ರಾಜನಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಆಯುಷನ್ನು ಕೊಡಲಿ ಅಂಥೇಳಿ ಅವನ ಹೆಸರಲ್ಲಿ ಒಂದು ಯಜ್ಞಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಟು ಎಕ್ಸ್ಪ್ಯಾನ್ಷನ್ ಆಫ್ ದ ಕಿಂಗ್ಡಮ್ ಈವನ್ ದೇ ಸ್ಟಾರ್ಟೆಡ್ ಅಶ್ವಮೇಧ ಯಾಗ. ತಮ್ಮ ಸಾಮ್ರಾಜ್ಯವನ್ನು ಇನ್ನೂ ದೊಡ್ಡದು ಮಾಡಬೇಕು, ಇನ್ನೂ ವಿಸ್ತಾರ ಮಾಡಬೇಕು ಅಂಥೇಳಿ ದೇ ಸ್ಟಾರ್ಟೆಡ್ ಕಂಡಕ್ಟಿಂಗ್ ಆಫ್ ಅಶ್ವಮೇಧ ಯಾಗ. ಆ್ಯಂಡ್ ಆ್ಯಸ್ ಎ ಸಿಂಬಲ್ ಆಫ್ ಕಿಂಗ್ಸ್ ಪವರ್, ಅಶ್ವಮೇಧ ಯಾಗ ಗೇನ್ಡ್ ವೆರಿ ಇಂಪಾರ್ಟೆನ್ಸ್. ಆ ರಾಜ ಎಷ್ಟು ಪವರ್ಫುಲ್ ಇದ್ದಾನೆ, ಅವನು ಎಷ್ಟು ಶಕ್ತಿಶಾಲಿ ಇದ್ದಾನೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂಥೇಳಿ ಈ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ದಿಸ್ ಈಸ್ ಪೊಲಿಟಿಕಲ್ ಸಿಸ್ಟಮ್. ಸೊ ಏನು ಸೌತ್ ಈಸ್ಟ್ ಜಿಯೋಗ್ರಫಿಕಲ್ ಏರಿಯಾಗಳೇನಿದ್ದಾವೆ, ದೋಸ್ ಆರ್ ಬಿಕಮ್ ದ ಇನ್ಹೆಬಿಟೆಡ್ ಆಫ್ so many small kingdoms like Kuru, Panchala, Vasa and Ushens. And even Anga and Magadha also they emerged at the geographical area of Bihar, East Bihar. And the Pundaras are considered as untouchables because they are not influenced by the Aryans. ಆರ್ಯನ್ಗಳಿಗೆ ಅವರ ಬಗ್ಗೆ ಅವ್ರಿಗೆ ಏನೂ ಕಾಳಜಿ ಇರಲಿಲ್ಲ, ಹಾಗಾಗಿ ಪುಂಡರಸನ್ನು ಅನ್ಟಚಬಲ್ಸ್ ಅಂತೇಳಿ ಕರೆದರು. And the Indo-Aryans they shifted to Ganga river areas and they defeated the tribal people who they are living. ಅಲ್ಲಿರುವಂಥವ್ರನ್ನ ಸೋಲಿಸಿ ಇಡೀ ಪ್ರದೇಶಗಳನ್ನು ಆಕ್ಯುಪೈ ಮಾಡಿಕೊಂಡ್ರು. ಸೊ ಯಾವಾಗ ಎಕ್ಸ್ಪ್ಯಾನ್ಷನ್ ಆಯಿತು, ರಾಜ ಅನ್ನುವಂಥ ಕಾನ್ಸೆಪ್ಟ್ ಬಂತು. ದ ಕಾನ್ಸೆಪ್ಟ್ ಆಫ್ ಕಿಂಗ್ ವಾಸ್ ಎಮರ್ಜ್ ಆ್ಯಂಡ್ ದ ಕಿಂಗ್ ಬಿಕಮ್ ವೆರಿ ಪವರ್ಫುಲ್ ಆ್ಯಂಡ್ he himself declared as a equal to God or the representative of God. That's why the common people are started giving respect to the king and even they have started ಗಿಫ್ಟಿಂಗ್ ಟು ದ ಕಿಂಗ್ಸ್ ಆ್ಯಂಡ್ ಸ್ಯಾಕ್ರಿಫೈಯಿಂಗ್ ದರ್ ಲೈಫ್ ಫಾರ್ ದ ಕಿಂಗ್ಸ್. ರಾಜನಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಜನ ಬಂದುಬಿಟ್ರು. ಸೊ ಬಿಕಾಸ್ ಆಫ್ ಕಿಂಗ್ ದೇ ಸ್ಟಾರ್ಟೆಡ್ ದ ವರ್ಷಿಪಿಂಗ್ ಆಫ್ ರಾಜಶ್ರೀ ಯಜ್ಞಾಸ್ ಆ್ಯಂಡ್ ಆಲ್ಸೋ ಆ್ಯಂಡ್ ದ ಕಿಂಗ್ಸ್ ಆರ್ ಸ್ಟಾರ್ಟೆಡ್ ಟು ಶೋ ದೇರ್ ರಿಚ್ನೆಸ್ ಆ್ಯಂಡ್ ಟು ಎಕ್ಸ್ಪ್ಯಾನ್ಷನ್ ದೇರ್ ಕಿಂಗ್ ದೇ ಸ್ಟಾರ್ಟೆಡ್ ಕಂಡಕ್ಟಿಂಗ್ ಆಫ್ ಅಶ್ವಮೇಧ ಯಾಗಸ್. ಸೊ ನೆಕ್ಸ್ಟ್ ಈಸ್ ರಿಲಿಜಿಯಸ್ ಸಿಸ್ಟಮ್. So compared to Rigveda, post Rigveda is very different from Rigveda because in the matter of religious we are going to get a very tremendous changes. So in Rigveda we are not going to get any kind of worshipping of Vishnu, isn't it? So ವಿಷ್ಣುವನ್ನು ನಾವು ಋಗ್ವೇದದಲ್ಲಿ ಎಲ್ಲೂ ಪೂಜೆ ಮಾಡಲಿಲ್ಲ. ಬಟ್ ಅಟ್ ದ ಟೈಮ್ ಆಫ್ post Rigveda the Rudra and Vishnu got very precious place. And the people started worshipping of Rudra and also Vishnu and they started incorporation of Vishnu. ಅವನ ಮೇಲೆ ಹಾಡುಗಳನ್ನು ಬರೆದ್ರು, ಅವನ ಮೇಲೆ ಮಂತ್ರಗಳನ್ನು ಹೇಳಿದರು, ಅವನಿಗೋಸ್ಕರ ಪೂಜೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ದ್ಯಾಟ್ ಮೀನ್ಸ್ Rudra and Vishnu got a very precious place in the time of post Rigveda. And the important gods along with Vedic gods during the time when Brahmanas developed as the appendix to the Vedas. ವೇದಗಳಲ್ಲೂ ಸಹ ರುದ್ರ ಮತ್ತು ವಿಷ್ಣುಗೆ ಸಾಕಷ್ಟು ಮಂತ್ರಗಳನ್ನು ವೇದಘೋಷಗಳನ್ನು ಮಾಡಿದರು. ಆ್ಯಂಡ್ ದೇರ್ ಆರ್ ನೋ ಡೈರೆಕ್ಟ್ ರೆಫರೆನ್ಸ್ ಟು ವಿಷ್ಣುಸ್ ಇನ್ಕಾರೇಷನ್, ಅಂದರೆ ನೇರವಾಗಿ ವಿಷ್ಣುವನ್ನು ಪೂಜೆ ಮಾಡಲಿಲ್ಲ, ಅವನ ಅವತಾರಗಳು ಅಂತ ಏನು ಹೇಳ್ತೀವಲ್ಲ,
ವಿಷ್ಣುವಿನ ಅವತಾರಗಳು, ಆ ಅವತಾರಗಳನ್ನು ಪೂಜೆ ಮಾಡಿದರು. ಏನು ನರಸಿಂಹ ಅವತಾರ ಆಗಿರ್ಬೋದು, ಕೂರ್ಮ ಅವತಾರ ಆಗಿರ್ಬೋದು, ಗೊತ್ತಿದೆ ಅಲ್ವಾ. ಸೊ ಆ ಥರ ಅವನ ಏನು ಅವತಾರಗಳೇನಿದ್ದಾವೆ ಆ ಅವತಾರಗಳಿಗೆ ಪೂಜೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ದಟ್ ಸೇಡ್ ದಟ್ ರುದ್ರ ಆಲ್ಸೋ ಟುಕ್ ಓವರ್ ದ ಲೆಜೆಂಡ್ಸ್ ಆ್ಯಂಡ್ ಮೈಥಾಲಜಿಕಲ್ ಟು ದ್ಯಾಮ್ ಟು ಎ ಲೋಕಲ್ ಗಾಡ್ಸ್. ಸ್ಟೋರೀಸ್, ರುದ್ರನ ಮೇಲೂ ಸಹ ಏನೋ ಒಂದಷ್ಟು ಮೈಥಾಲಜಿಕಲ್ ಸ್ಟೋರೀಸನ್ನು ಬಿಲ್ಡಪ್ ಮಾಡಿ ಸೊ ಅದ್ರ ಮೂಲಕ ರುದ್ರನ ಪೂಜೆಯನ್ನು ಮಾಡಿದರು. ಆ್ಯಂಡ್ ಇನ್ ಉಪನಿಷತ್ಸ್ at the time of post Rigveda, especially in Upanishad, they introduced karma and rebirth of soul. ಇದು ಕಾನ್ಸೆಪ್ಟನ್ನು ಜನಕ್ಕೆ ತುಂಬಿದ್ರು. ನೀನೇನೇನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀಯಾ ಅದನ್ನು ಮಾಡಿದರೆ ನಿಮಗೆ ಮುಕ್ತಿ ಸಿಗುತ್ತೆ. ಕರ್ಮ ಅಂದರೆ ಕೆಲಸಗಳು. ಸೊ ನೀನೇನಾದರೂ ತಪ್ಪನ್ನು ಮಾಡಿದರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ರೀಬರ್ತ್ ಆಫ್ ಸೋಲ್, ನಿನ್ನ ಆತ್ಮ ಪದೇ ಪದೇ ಪ್ರಾಣಿ ರೂಪದಲ್ಲೋ ಪಕ್ಷಿ ರೂಪದಲ್ಲೋ ಹುಟ್ಟುತ್ತೆ, ಮತ್ತೆ ಅದು ಕಷ್ಟ ಅನುಭವಿಸುತ್ತೆ. ಸೊ ಅದಕ್ಕೆ ನೀನು ಬದುಕಿರುವಾಗ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಉಪನಿಷತ್ತುಗಳಲ್ಲಿದ್ದೆಗೆ ಒಂದು ಕಾನ್ಸೆಪ್ಟ್ ದಟ್ ಈಸ್ ಕರ್ಮ ಆ್ಯಂಡ್ ದ ರೀಬರ್ತ್ ಆಫ್ ಸೋಲ್. ನೀನು ಬದುಕಿದ್ದಾಗ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀಯಾ, ನಿನ್ನ ಅಕ್ಕಪಕ್ಕದವರಿಗೆ ಅಥವಾ ನಿನ್ನ ರಿಲೇಟಿವ್ಸ್ಗೆ ನೀನು ಒಳ್ಳೆಯದನ್ನು ಮಾಡಿದರೆ ನಿನ್ನ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಅಂದರೆ ನಿನ್ನ ಆತ್ಮ ರೀಬರ್ತ್ ಆಗಲ್ಲ, ಮತ್ತೆ ಹುಟ್ಟಲ್ಲ, ಅದು ದೇವರ ಪಾದವನ್ನು ಸೇರುತ್ತೆ. ನೀನೇನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ, ಮೋಸ ಮಾಡೋದು ವಂಚನೆ ಮಾಡೋದನ್ನು ಮಾಡಿದರೆ ನಿನ್ನ ಆತ್ಮ ಪದೇ ಪದೇ ಬೇರೆ ಬೇರೆ ರೂಪದಲ್ಲಿ, ಯಾವುದೋ ಪ್ರಾಣಿ ರೂಪದಲ್ಲೋ ಪಕ್ಷಿ ರೂಪದಲ್ಲೋ ಮತ್ತೆ ಜನ್ಮ ತಾಳಿ ಕಷ್ಟವನ್ನು ಅನುಭವಿಸುತ್ತೆ. ಹಾಗಾಗಿ ಕರ್ಮ ಇರೋವರೆಗೂ ಒಳ್ಳೆ ಕೆಲಸಗಳನ್ನು ಮಾಡು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ಪೋಸ್ಟ್ ಋಗ್ವೇದ ಪೀರಿಯಡಲ್ಲಿ ನೋಡಬಹುದು. ಆ್ಯಂಡ್ ದಿಸ್ ಆ್ಯಡೆಡ್ ದ ಪ್ಲೇಸ್ ಆಫ್ ಎ ಪರ್ಸನ್ ಇನ್ ದ ಕ್ಯಾಸ್ಟ್ ಸಿಸ್ಟಮ್ ವಿಚ್ ಈಸ್ ಬೇಸ್ಡ್ ಆನ್ ಬರ್ತ್. ಸೊ ಇವೆಲ್ಲದರಿಂದಲೇ ಒಂದು ಜಾತಿ, ಹುಟ್ಟಿನಿಂದಲೇ ಒಂದು ಜಾತಿ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದಿಸ್ ಬಿಕೇಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಲಾಸಫಿಕಲ್ ಬೇಸ್ ಫಾರ್ ದ ಕಂಟಿನ್ಯೂಷನ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಇನ್ ದ ಇನ್ಸ್ಟಿಟ್ಯೂಷನಲ್ ಫಾರ್ಮ್. ಸೊ ಯಾರು ಯಾವ ಜಾತಿಯಲ್ಲಿ ಹುಟ್ಟಿದರೆ ಉತ್ತಮರಾಗ್ತಾರೆ, ಯಾವ ಜಾತಿಯಲ್ಲಿ ಹುಟ್ಟಿದವ್ರಿಗೆ ಕರ್ಮಗಳು ಕಾಡ್ತವೆ, ಇದೆಲ್ಲವೂ ಸಹ ಏನಾದರೂ ಸ್ಟ್ರಾಂಗಾಗಿ ಬೇರೂರ್ಬಿಡ್ತು. ಬ್ರಾಹ್ಮಣರಲ್ಲಿ ಹುಟ್ಟಿದರೆ ಉತ್ತಮರು, ಸೊ ಶೂದ್ರರಲ್ಲಿ ಹುಟ್ಟಿದರೆ ಅವರಿಗೆ ಕಷ್ಟ. ಈ ಥರ ಒಂದು ಕ್ಯಾಸ್ಟ್ ಕಾನ್ಸೆಪ್ಟ್ ಅನ್ನೋದು ಈ ಉಪನಿಷತ್ತುಗಳಿಂದ, ಈ ಪೋಸ್ಟ್ ಋಗ್ವೇದ ಪೀರಿಯಡಿಂದ ಜನರಲ್ಲಿ ಸ್ಟ್ರಾಂಗ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ದಿಸ್ ಈಸ್ ಅಬೌಟ್ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ರಿಲಿಜಿಯಸ್ ಸಿಸ್ಟಮ್. ಸೊ tomorrow we'll send the notes. Okay, thank you.